ಮೊದಲಿಗೆ ಮಾಧ್ಯಮ ಮಿತ್ರರಿಗೆ, ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದ. ಯಾಕೆಂದರೆ ಒಂದು ಹಳೆ ಕತೆ, ಒಂದು ಕೆಟ್ಟ ಕನಸು ಅಂತೆಲ್ಲ ಮರ್ತಿದ್ದೀವಿ. ಇವತ್ತು ಯಾವುದೂ ನೆನ್ಪು ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ಸಪೋರ್ಟ್ ಮಾಡಿದವ್ರು ನೆನ್ಪು ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ಸಪೋರ್ಟ್ ಇಲ್ಲದೆ ಯಾರ್ದು ಆಗಲ್ಲ. ಯಾಕಂದ್ರೆ ಮಾಧ್ಯಮ ಮಿತ್ರರಿಂದ ಹಿಡಿದು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರೆ, ಇಲ್ಲಾಂದರೆ ನಾನು ಮತ್ತೆ ಸಿನಿಮಾ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇದಕ್ಕೆ ವಿಶೇಷವಾಗಿ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲರಿಗೂ. ನಾವು ಎನ್.ಆರ್. ರಮೇಶ್ ಅಣ್ಣ ಅವ್ರಿಗೆ ಹೇಳಲೇಬೇಕು. ಆಮೇಲೆ ಶಿವಕುಮಾರ್ ನಾಯ್ಕ್ ಸರು, ಆಮೇಲೆ ಪ್ರತಿಯೊಬ್ಬರು ನಮ್ಮ ಕೆ ರಾಮನಾರಾಯಣ್ ಸರು, ಎಲ್ಲರನ್ನೂ ಕೂಡ ಮೀಟ್ ಮಾಡಿದೆ. ಎಲ್ಲರೂ ಕೂಡ ಒಳ್ಳೊಳ್ಳೆ ಸಪೋರ್ಟ್ ಮಾಡಿದರು. ವಿಶೇಷವಾಗಿ ಆಲ್ ಓವರ್ ಕರ್ನಾಟಕದ ಜನತೆ, ದರ್ಶನ್ ಸರ್ ಮತ್ತು ದರ್ಶನ್ ಸರ್ ಫ್ಯಾನ್ಸು, ಶಿವಣ್ಣವರು ಮತ್ತು ಶಿವಣ್ಣವ್ರ ಫ್ಯಾನ್ಸು, ಮತ್ತು ಧ್ರುವಣ್ಣವ್ರ ಫ್ಯಾನ್ಸು, ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿಂದಲೇ ಕೂಡ ಎಲ್ರಿಗೂ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಮತ್ತೊಮ್ಮೆ ಸಪೋರ್ಟ್ ಮಾಡಿದ್ದಕ್ಕೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದೇ ಮಾತು, ಎಲ್ರಿಗೂ ಕೂಡ ಒಂದು ಫೋನಲ್ಲಿ ಇದ್ದವರು ಹೇಳಿದೆ, ನಮ್ಮ ಎಲ್ರಿಗೂ ಕೂಡ ವಸಿಷ್ಠಣ್ಣ ಅವರಿಗೆ ನಾವು ಸುಮಾರು ಒಂದು 7 ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದೀವಿ. ಈಗ ತಲವಾರಪೇಟೆ ಅನ್ನೋ ಒಂದು ಸಿನಿಮಾನೂ ಕೂಡ ಡಬ್ಬಿಂಗ್ ಈಗ ಮುಗೀತು. ಫುಲ್ಲು ವಸಿಷ್ಠಣ್ಣ ಅವ್ರ ಜೊತೆ ಫುಲ್ಲು ಸಿನಿಮಾ ಪೂರ್ತಿ ಒಂದು ಸ್ನೇಹಿತನ ಒಂದು ಪಾತ್ರ, ಫುಲ್ ಒಂದು ಲೀಡಾಗಿ ಅವ್ರ ಜೊತೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿದೆ. ಥ್ಯಾಂಕ್ಸ್ ಅಣ್ಣ, ಒಂದು ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಕ್ಕೆ. ಹಾಗೆ ಅಮ್ಮ ಒಂದೇ ಒಂದು ಫೋನು, ಯಾರು ಕೂಡ ಒಂದೇ ಒಂದು ಕಾಲಲ್ಲಿ ಯಾರು ಕೂಡ ಬರಲ್ಲ ಆಗಲ್ಲ ಅಂತ ಹೇಳಿಲ್ಲ. ಎಲ್ಲರೂ ಕೂಡ ಅಮ್ಮಂಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಹಿರಿಯ ನಟರಾದಂಥ ಉಮೇಶ್ ಅಣ್ಣ ಅವರು, ಅವರ ಒಂದು ಆಶೀರ್ವಾದ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕೆ. ಹಾಗೆ ಕರಿಸುಬ್ಬಣ್ಣ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಅವ್ರು ಒಂದು ಆಲ್ಮೋಸ್ಟ್ ಇದು 3ನೇ ಸಿನಿಮಾ. ಇದರಲ್ಲೂ ಒಂದು ಕ್ಯಾರೆಕ್ಟರ್ ಇದೆ ಸುಬ್ಬಣ್ಣ ಅವ್ರಿಗೆ. ನಮ್ಮ ಕುಲದಲ್ಲಿ ಕೀಳಿ ಹೋದ್ರಲ್ಲಂತೂ ಫುಲ್ ಅಬ್ರ ಮಾಡಿ ಹಾಕವ್ರೆ. ಇದರಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ. ಖಂಡಿತ ಥ್ಯಾಂಕ್ಸ್ ಅಣ್ಣ. ಆಮೇಲೆ ನಮ್ಮ ನಿರ್ಮಾಪಕರು KM ನಟರಾಜ್ ಸರ್, ಇದಕ್ಕೆ 2ನೇ ಸಿನಿಮಾ ನಾವು ಮಾಡ್ತಾ ಇರೋದು. ನಮ್ಮ ಸ್ವಾಮಿಗೌಡರು ಅಂತ ಅವ್ರು ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ. ಇಬ್ಬರೂ ಸೇರಿ ಒಂದು ಮನಸ್ಸು ಮಾಡಿ, ನಾನು ರಾಜೇಶ್ ಸಾರುಂಡಿ ಅವ್ರ ಹತ್ರ ಒಂದು ಡಿಸ್ಕಷನ್ ನಡೀತಾ ಇದ್ದಿದ್ದು ಆದಮೇಲೆ ಏನು ಮಾಡೋದು, ಹಿಂಗೆ ಏನು ಕತೆ ಅಂತ ಒಂದು ಒಳ್ಳೆ ಕತೆ ತಂದರು. ಅದು ಏನು ಈಗಿನ ನಡೆದಿರೋಂಥ ಒಂದು ಕತೆ, ಏನೋ ಬೇಡಿ ಎಲ್ಲ ನೋಡ್ಬಿಟ್ಟು ಇದನ್ನೆಲ್ಲ ಸೇರಿಸ್ಬಿಟ್ಟವನೆ ಅಂತ ಅನ್ಕೊಂಬಿಡಿ. ಒಂದು ಚಿಕ್ಕದೊಂದು 5-10% ಅಷ್ಟೇ ಇರುತ್ತೆ. ಮಿಕ್ಕಿದೆಲ್ಲ ಸಿನಿಮಾಟಿಕಾಗಿ ಚೆನ್ನಾಗಿ ಬರೆದಿದ್ದಾರೆ. ಡೈರೆಕ್ಟ್ರ್ ಯಾರು ಅನ್ನೋದು, ಏನು ಕತೆ ಅನ್ನೋದು ದೊಡ್ಡ ಟೀಮೇ ಇದೆ. ಮ್ಯೂಸಿಕ್ ಡೈರೆಕ್ಟ್ರು ಪ್ರತಿಯೊಬ್ಬರು ಒಂದು ದೊಡ್ಡ ಟೀಮ್ ಇದೆ. ಕುಂಬಳಕಾಯಾಗೋವರೆಗೂ ಸಿನಿಮಾ ರಿವೀಲ್ ಮಾಡೋದೇ ಬೇಡ ಅಂತ ನಾವೇ ಸಸ್ಪೆನ್ಸಿಗೆ ಇಟ್ಬಿಟ್ಟಿದ್ದೀವಿ. ಯಾಕೆಂದರೆ ಸತಿ ಎಲ್ಲನೂ ಅನೌನ್ಸ್ ಮಾಡಿ ಡೈರೆಕ್ಟ್ರು 2-3 ಜನ ಎಲ್ಲ ಚೇಂಜ್ ಆದರು. ಹಂಗಾಗಿ ಈ ಸಲ ಸಿನಿಮಾ ಕುಂಬಳಕಾಯಿ ಆಗೋವರೆಗೂ ಯಾವುದೇ ಕಾರಣಕ್ಕೂ ನಾವು ಯಾವುದೂ ರಿವೀಲ್ ಮಾಡೋದೇ ಬೇಡ ಅಂತ ನಿರ್ಮಾಪಕರು, ನಾವು, ರೈಟ್ರು ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಒಂದು ಹೊಸ ಸುದ್ದಿಯೊಂದಿಗೆ ಅತಿ ಶೀಘ್ರದಲ್ಲಿ ಎಲ್ಲರೂ ಕೂಡ ತಂಡ ಬರ್ತೀವಿ. ಈಗ ಕತೆ ಹೇಳೋದಾದರೆ ಒಂದು ಮಾಸ್, ಒಂದು ಕಾಮಿಡಿ, ಒಂದು ಎಮೋಷನಲ್, ಒಂದು ಮಿಕ್ಸ್ ಆಗಿರುವಂಥ ಸಿನಿಮಾ ಮುತ್ತರಸ. ಇದು ತುಂಬ ಒಂದು ಒಳ್ಳೆಯ ಸಸ್ಪೆನ್ಸ್ ಆಗಿ ಒಂದು ಚೆನ್ನಾಗಿ ಹೋಗ್ತಿದೆ ಇದರಲ್ಲಿ ಕತೆ. ಇನ್ನೂ ಒಂದೊಂದು 15-20 ದಿವಸದಲ್ಲೆಲ್ಲ ಕ್ಲಿಯರ್ ಆಗುತ್ತೆ. ವಿಚಾರಣೆ ಸಿನಿಮಾ ಅಕುಲ್ ಅವರ ನಿರ್ದೇಶನ, ರಮೇಶ್ ಸರ್ ಒಂದು ನಿರ್ಮಾಣ. ಅದು ಒಂದು 2 ವರ್ಷದ ಮುಂಚೆ ಮುಗಿಸಿದ್ದೆ. ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಇರೋದ್ರಿಂದ ಸ್ವಲ್ಪ ಪ್ಯಾಚಪ್ ವರ್ಕ್ ಇತ್ತು. ಇವಾಗ ಮುಗಿಸಿ, ಕುಂಬಳಕಾಯಿ ಮುಗಿಸಿ ಸಿನಿಮಾ ರಿಲೀಸಿಗೆ ಆಲ್ಮೋಸ್ಟ್ ಡಬ್ಬಿಂಗ್ ರೆಡಿ ಇದೆ ಸಿನಿಮಾ. ಆಮೇಲೆ ಈ ವಿಚಾರದಲ್ಲಿ ನೆನ್ಕೋಬೇಕು ಅಂದರೆ, ನಾನು ಮೇಯ್ನು ನಮ್ಮ ನಿರ್ಮಾಪಕರು ಸಂತೋಷ್ ಸರ್ ಮತ್ತು ವಿದ್ಯಾಕ ಅವರ ಒಂದು ಆಶೀರ್ವಾದ, ಮತ್ತು ನಮ್ಮ ಗಾಡ್ ಫಾದರ್ ನಮ್ಮ ಯೋಗರಾಜ್ ಭಟ್ರು ಸರ್, ಕೆ ರಾಮನಾರಾಯಣ್ ಸರ್, ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ವಿಶೇಷವಾಗಿ ನಮ್ಮ ಸುಧೀಂದ್ರ ವೆಂಕಟೇಶಣ್ಣ ಹಾಗೂ ಅನಿಲ್ ಯಾದವ್ ಅವರೇ, ನಮಸ್ತೆ, ಎಲ್ಲಿದ್ದೀರೋ ಗೊತ್ತಿಲ್ಲ. ತುಂಬ ಥ್ಯಾಂಕ್ಸ್ ಎಲ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು. ಪ್ರಶ್ನೆಗಳಿದೆಯಾ? ಇನ್ನು 1.5 ತಿಂಗಳಾಗುತ್ತೆ ಸರ್. ವಿಚಾರಣೆ ಡಿಸೆಂಬರ್ ಅಂತ ಅನ್ಕೊಂಡಿದ್ದೀವಿ. ಇನ್ನೂ ದೊಡ್ಡ ಸಿನಿಮಾಗಳಿರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಬರಬೇಕು ಅಂತ ಅನ್ಕೊಂಡಿದ್ದೀವಿ. ಕರೆದ ಸರ್, ಎಲ್ಲರನ್ನು ಕರೆದಿದ್ದೀವಿ. ಬಟ್ ಇವತ್ತು ಅವರು ಇದ್ದಕ್ಕಿದ್ದಂಗೆ ಒಂದು ವಾರದಲ್ಲಿ ಸೆಟ್ ಆಗಿರೋದ್ರಿಂದ ಅವರು ಸ್ವಲ್ಪ ಪ್ರೊಡ್ಯೂಸರ್ ಇನ್ನೂ ಬೇರೆ ಕಥೆಯನ್ನು ನೋಡೋಕೆ ಹೋಗಿದ್ದಾರೆ ಅಂತ ಅಂದರು. ಪ್ರೊಡ್ಯೂಸರ್ ಜೊತೆ ಮಾತುಕತೆ ಅಂದರು. ಹಂಗಾಗಿ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ. ಭಟ್ರು ಸರ್ ಇಲ್ಲ, 16ನೇ ತಾರೀಕು ಬರ್ತಾರೆ. ಹೇಳಿದ್ದೀವಿ ಹೋಗಿದ್ದು, ಪ್ರೊಡ್ಯೂಸರ್ ಮನೆ ಹತ್ರನೂ ಹೋಗಿದ್ದು. ಅವರು ಕೂಡ ಇಲ್ಲ ಮಂಗಳೂರಲ್ಲಿ. ಹಂಗಾಗಿ ಮಾತಾಡಿಸ್ಬಿಟ್ಟು ಬಂದೆ. ಓಕೆ.